ಸುದೀಪ್ ಅಣ್ಣನ ಅಭಿಮಾನಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ಪ್ರೌಡ್ ಫೀಲ್ ಇಂದ ಹೇಳ್ತೀನಿ. ಇದೇ ಒಂದು ವರ್ಷದಿಂದ ಇದೇ ಡಿಸೆಂಬರ್ ಅಲ್ಲಿ ಕಾಟೇರ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯ್ತು. ಅವತ್ತು ರಿವ್ಯೂ ಕೊಟ್ಟೆ, ಮಿಲಿಯನ್ ಗಟ್ಟಲೆ ಹೋಯ್ತು. ಯಾಕೆ ಹೇಳ್ತೀನಿ ಈ ಮಾತ ಅಂತಂದ್ರೆ, ಇವತ್ತು ತುಂಬಾ ಮಂದಿ ಅವ್ರನ್ನ ನೋಡ್ಬೇಡಿ ಇವ್ರನ್ನ ನೋಡ್ಬೇಡಿ ಅಂತ ಹೇಳೋರ್ ಮಧ್ಯೆ ನಮ್ ಸುದೀಪನ ಹೇಳಿರೋದಿಷ್ಟೇ, ಕನ್ನಡ ಸಿನಿಮಾನ ಅದು ಅಪ್ಪು ಸಾರಿ ಹೇಳಿರೋದು ಇದೇ ಮಾತು. ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡಿ ಅಂತ ನಾವು ಅದನ್ನೇ ಹೇಳೋರು. ನಾವು ಡೈಲಾಗ್ ಹೊಡಿಯೋರಲ್ಲ, ನಾವ್ ಹೇಳೋದು ಒಗ್ಗಟ್ಟಲ್ಲಿ ಎಲ್ಲರ ಸಿನಿಮಾನು ಎಲ್ಲ ಮೊನ್ನೆ ರೀಸೆಂಟ್ ಆಗಿ 20 UI ರಿಲೀಸ್ ಆಯ್ತು, ಅದು ನೋಡಿದೀವಿ. ಇವತ್ತು 25ನೇ ತಾರೀಕು ನಾವು ಯಾರ್ದು ಸಿನಿಮಾ ಫ್ಲಾಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿರೋದು ಅಲ್ಲ. ಈ ಸಿನಿಮಾನೇ ಬೇರೆ, ಅದು UI ಅನ್ನೋದು ಒಂದು ಬುಕ್. ಅವತ್ತೊಂದು ಬುಕ್ ರಿಲೀಸ್ ಆಯ್ತು, ಇವತ್ತೊಂದು ದಿನ ನಡೆಯೋ ಒಂದು ಮುನ್ನುಡಿ ರಿಲೀಸ್ ಆಯ್ತು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಗೆ ಹೆಮ್ಮೆ. ನಾನು ಸುದೀಪಣ್ಣನ ಅಭಿಮಾನಿ ಅಂತ ತುಂಬಾ ಹೆಮ್ಮೆ ಏನಕ್ಕೆ ಕಾಣಿಸ್ತಾ ಇತ್ತು ಅಂತಂದ್ರೆ, ಸರ್ ಫಿಲಮ್ ಹೆಂಗಿದೆ ಅಂತಂದ್ರೆ, ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಫ್ಯಾನ್ ಇಂಡಿಯಾ ಅಂತ ಓಡಾಡ್ತಾ ಇರೋ 100 ಕೋಟಿ 200 ಕೋಟಿ ಅಂತ ಓಡಾಡ್ತಾ ಇರೋ ಸಿನಿಮಲ್ಲಿ ನಂಗೊಂದು ಸಿಂಪಲ್ ಫಿಲಮ್ ಬೇಕು, ವೀರ ಮದಕರಿ ಅಂತ ಸಿನಿಮಾ ಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾನ ರಿಕಮೆಂಡ್ ಮಾಡ್ಬಿಟ್ಟು ಹೊಸಬ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ, ಇದಕ್ಕಿಂತ ದೊಡ್ಡದು ನಾನು ಬೇರೆ ಯಾವ್ದು ಇಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ಸುದೀಪ್ ಸರ್ ಅಂತ ಒಬ್ಬ ಸ್ಟಾರು, ಒಬ್ಬ ಹೊಸೊಬ್ಬನಿಗೆ ಇಷ್ಟು ಸಣ್ಣ ಒಂದು ಸ್ಟೋರಿಗೆ ಒಂದು ನೆಲೆ ಕೊಟ್ಟಿದ್ದಾರೆ ಅಂತಂದ್ರೆ ಸುಮ್ಮನೆ ಸಣ್ಣ ವಿಷಯ ಅಂತೂ ಅಲ್ವೇ ಅಲ್ಲ. ಅದನ್ನು ಡೈರೆಕ್ಟರ್ ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದ್ರೆ, ಸೀರಿಯಸ್ ಆಗಿ ಹೇಳ್ತೀನಿ, ಮೈ ರೋಮಾಂಚನ ಅನ್ಸ್ತು. ಏನಾಗಿದೆ ನನಗೂ ಗೊತ್ತಿಲ್ಲ, ಅದು ಮ್ಯಾಕ್ಸ್ ಅಂತೂ ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಗೆ ಅಲ್ಲೇ ಫೀಲು, ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರ ಜೊತೆಗೆ ಬಂದ್ಬಿಟ್ಟು ನೋಡ್ಬೋದಾದಂತ ಒಂದು ಸಿನಿಮಾ ಅಂತೂ ತುಂಬಾ ಹೆಮ್ಮೆಯಿಂದ ಪ್ರೌಡ್ ಫೀಲ್ ಇಂದ ಹೇಳ್ತೀನಿ, ಒಬ್ಬ ಸುದೀಪ್ ಅಣ್ಣನ ಅಭಿಮಾನಿಯಾಗಿ.